ಎಲ್ಲರಿಗೂ ನಮಸ್ಕಾರ. ಪೂಜಾಸ್ ಕನ್ನಡ ಪಾಕಶಾಲೆಗೆ ಎಲ್ರಿಗೂ ಸ್ವಾಗತ. ಬನ್ನಿ, ನಾವು ಇವತ್ತು ಕುರಿ ಬೋಟಿಯನ್ನು ಯಾವ ರೀತಿಯಾಗಿ ಕ್ಲೀನ್ ಮಾಡ್ಕೊಳ್ಳೋದು ಅಂತ ಹೇಳಿ ತುಂಬ ಜನಕ್ಕೆ ಗೊತ್ತಿರಲ್ಲ. ಈಗ ನಾನು ಈ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಕ್ಲೀನ್ ಮಾಡೋದು ಅಂತ ಹೇಳಿ ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಷ್ಟು ಕ್ಲೀನಾಗಿ ಬಂದಿದೆ. ಎಲ್ಲೂ ಕೂಡ ಗಲೀಜಾಗಿಲ್ಲ, ಸ್ಮೆಲ್ ಕೂಡ ಇರೋದಿಲ್ಲ. ನೋಡಿ, ಒಂದು ಪಾತ್ರೆಯಲ್ಲಿ ಜಾಸ್ತಿ ನೀರು ಇಟ್ಕೊಂಡು ತುಂಬಾ ಕುದಿಬೇಕು. ಕುದೀತಾ ಇರೋ ನೀರಿಗೆ ನಾವು ಬೋಟಿನ ತಗೊಂಡು ಹಾಕ್ಕೊಳ್ಬೇಕು. ಈ ಥರ ನೀರಲ್ಲಿ ಒಂದು 2 ರಿಂದ 3 ನಿಮಿಷ ಈ ಥರ ಬಿಟ್ಟಾದ್ಮೇಲೆ ಈ ಥರ ಅಲ್ಲಾಡಿಸ್ಬೇಕು. ನೋಡಿ, ಕುದೀತಾ ಇರೋ ನೀರಿಗೆ ಹಾಕಬೇಕು. ಈ ಥರ ತೆಕ್ಕೊಂಡ್ಬಿಟ್ಟು 2 ನಿಮಿಷ ಬಿಡಬೇಕು. ಅದರಲ್ಲಿ ಬಿಟ್ಬಿಟ್ಟು ಈ ಥರ ತೆಕ್ಕೊಂಡು ಒಂದು ತಗೊಂಡು ನೈಫಿಂದ ಬೇಗನೆ ಬಿಸಿ ಇರುವಾಗಲೇ ತೆಕ್ಕೊಳ್ಬೇಕು. ತಣ್ಣಗಾದರೆ ಅಲ್ಲೇ ಓಪನ್ ಅದು ಕ್ಲೀನ್ ಆಗಲ್ಲ, ಅಲ್ಲೇ ಇದು ಆಗಿಬಿಡುತ್ತೆ, ಫಿಕ್ಸ್ ಆಗುತ್ತೆ. ನೋಡಿ, ಈ ಥರ ನಾನು ಯಾವ ರೀತಿಯಾಗಿ ತೋರಿಸ್ತಾ ಇದ್ದೀನಿ. ಬೇಗ ಈ ಥರ ಎಲ್ಲ ನೀವು ತೆಕ್ಕೊಳ್ಬೇಕು. ಆವಾಗ ತುಂಬಾ ಕ್ಲೀನಾಗಿ ನೋಡ್ತಿರಲ್ಲ ಎಷ್ಟು ಕ್ಲೀನಾಗಿ ಕಾಣ್ತಾ ಇದೆ ಅಂತ ಹೇಳಿ. ಇದನ್ನು ನಾನು ತೋರಿಸಿರೋ ರೀತಿಯಲ್ಲಿ ನೀವು ಕ್ಲೀನ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ಹಾಗೂ ಸ್ಮೆಲ್ ಕೂಡ ಇರೋದಿಲ್ಲ. ಇದು ಬೋಟಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಎಲ್ಲ ಹೇಳ್ತಾರೆ. ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ನೋಡಿ ಯಾವ ರೀತಿಯಾಗಿ ಎಷ್ಟು ಬೇಗನೆ ಬಂತು ಅಂತ ಹೇಳಿ. ತುಂಬಾ ಟೈಮ್ ಏನು ಹಿಡಿಯಲ್ಲ. ಬಿಸಿ ನೀರಲ್ಲಿ ತುಂಬ ಚೆನ್ನಾಗಿ ಹಾಕ್ಕೊಂಡು ವಾಶ್ ಮಾಡಿಕೊಂಡ್ರೆ ತುಂಬಾ ಪರ್ಫೆಕ್ಟಾಗಿ ನೀವು ವಾಶ್ ಮಾಡ್ಕೊಳ್ಬೋದು. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಬಂತು ಅಂತ ಹೇಳಿ. ಈ ಥರ ನೋಡಿ ಎಷ್ಟು ಕ್ಲೀನಾಗಿ. ನೀವು ಈ ಥರ ಹೋಗಿಲ್ಲ ಅಂದರೆ ಮತ್ತೆ ಬಿಸಿ ನೀರಲ್ಲಿ ಡಿಪ್ ಮಾಡಿ ತೆಗೆಯೋದ್ರಿಂದ ಹೋಗಿಬಿಡುತ್ತೆ. ನೋಡಿದ್ರಲ್ಲ ಎಷ್ಟು ಕ್ಲೀನ್ ಆಗಿದೆ, ಎಷ್ಟು ವೈಟ್ ಕ್ಲಿಯರ್ ಆಗಿದೆ ಅಂತ ಹೇಳಿ. ನೋಡಿ, ಈ ಥರ ತೊಳ್ಕೊಂಡು ನೀಟಾಗಿ ಸಣ್ಣದಾಗಿ ಇವುಗಳನ್ನು ಕೂಡ ನೀವು ಬೇಕಾದ ಸೈಜಲ್ಲಿ ಕಟ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಅದೇ ಥರ ಇನ್ನೊಂದು ಪೀಸನ್ನು ಕೂಡ ನಾನು ಹಾಕ್ಕೊಂಡಿದ್ದೀನಿ ಇಲ್ಲಿ. ನೋಡಿ, ಅದನ್ನು ಕೂಡ ಈ ಥರ ನೀಟಾಗಿ ವಾಶ್ ಮಾಡಿಕೊಂಡು ತೊಳ್ಕೊಂಡಿದ್ದೀನಿ ನೀಟಾಗಿ. ಈ ಥರ ನೋಡಿ, ನಾನಂತರ ಪೈಪ್ಸ್ ಎಲ್ಲ ಬರುತ್ತಲ್ಲ, ಅದನ್ನು ಸಿಂಕಲ್ಲಿ ನೀವು ಅಥವಾ ಈ ಥರ ಟ್ಯಾಪಲ್ಲಿ ನೀರನ್ನು ಬಿಟ್ಕೊಂಡು ಒಳಗಡೆ ನೀರು ಹಾಕಿ 2-3 ಸತಿ ಈ ಥರ ಕೈಯಿಂದ ನೀಟಾಗಿ ಈ ಥರ ತೆಕ್ಕೊಳ್ಬೇಕು. ತುಂಬಾ ನೀರು ಬಿಟ್ಕೊಂಡು ಈ ಥರ ಎಲ್ಲ 1 ರಿಂದ 2 ಸತಿ ಈ ಥರ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಎಲ್ಲ ಮಾಡಿಕೊಂಡ್ರೆ ತುಂಬಾ ಈಸಿಯಾಗಿ ಬೇಗನೂ ಕೂಡ ಆಗುತ್ತೆ. ತುಂಬ ಲೇಟು ಟೈಮ್ ಆಗುತ್ತೆ, ಕಷ್ಟ ಅಂತ ಏನಿಲ್ಲ. ನೀವು ತುಂಬ ಬೇಗನೆ ಮಾಡ್ಕೋಬೋದು. ಈ ಥರ ನೀರೆಲ್ಲ ಒಳಗೆ ಬಿಟ್ಬಿಟ್ಟು ನೀಟಾಗಿ ಈ ಥರ ಎಲ್ಲ ತೆಕ್ಕೊಳ್ಬೇಕು. ಎಲ್ಲದನ್ನು ಈ ಥರ ಆದಮೇಲೆ ಸಿಂಕಲ್ಲಿ ಈ ಥರ ತಟ್ಟೆಯಲ್ಲಿ ನೀರು ಹಾಕ್ಕೊಂಡು ಈ ಥರ ನೀಟಾಗಿ ವಾಶ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಮತ್ತೆ ನೀರನ್ನು ಬಿಸಿ ಮಾಡೋದಕ್ಕೆ ಇಟ್ಕೊಳ್ಬೇಕು. ನೋಡಿ, ಈ ಥರ ನೀಟಾಗಿ ನಾವು ವಾಶ್ ಮಾಡ್ಕೊಂಡಾದ್ಮೇಲೆ ಇದನ್ನು ಕುದೀತಾ ಇರೋ ನೀರಿಗೆ ನಾವೇನು ನೀರು ಬಿಸಿ ಮಾಡೋಕ್ಕೆ ಇಟ್ಕೊಂಡ್ವಲ್ಲ, ಮತ್ತೆ ಆ ನೀರಿಗೆ ಹಾಕ್ಕೊಳ್ಬೇಕು. ನೋಡಿ, ಈ ಥರ ನೀರು ಕುದ್ದಾಗಿದೆ. ಇವಾಗ ನೀರು ಬಿಸಿ ಆದಮೇಲೆ ಅದಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ನಿಮಿಷ ಬಿಡಬೇಕಷ್ಟು, ತುಂಬಾ ಬೇಯಿಸ್ಕೊಳ್ಳೋ ಹಾಗಿಲ್ಲ. ಬಿಸಿ ನೀರು ಆಫ್ ಮಾಡಿದ ತಕ್ಷಣ ಹಾಕಿ 1-2 ನಿಮಿಷ ಈ ಥರ ಬಿಟ್ಬಿಟ್ರೆ ನೀಟಾಗಿ ನಮಗೆ ರೆಡಿ ಆಗುತ್ತೆ. ನೋಡಿ, ಈ ಥರ ಬಿಟ್ಟು ನೀವು ಈ ರೀತಿಯಲ್ಲಿ ಒಂದ್ಸಲ ಮಾಡ್ಕೊಂಡು ನೋಡಿ. ಸ್ಮೆಲ್ ಕೂಡ ಇರೋದಿಲ್ಲ. ಕೆಲವೊಬ್ರು ಅಂತಾರೆ ತುಂಬಾ ಸ್ಮೆಲ್ ಇರುತ್ತಪ್ಪ, ತಿನ್ನೋಕ್ಕೆ ಆಗಲ್ಲ ಆ ಥರ ಅಂತ. ಈ ಥರ ಮಾಡಿ ನೋಡಿ, ಸ್ಮೆಲ್ ಕೂಡ ಬರೋದಿಲ್ಲ. ನೋಡಿ, ಈ ಥರ ಆಗಿರೋದನ್ನು ನೀಟಾಗಿ ಸಣ್ಣ ಪೀಸ್ಗಳಾಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ಕಟ್ ಮಾಡ್ಕೊಂಡಾದ್ಮೇಲೆ ನೀಟಾಗಿ ಮತ್ತೆ ಕೈಯಿಂದ ಕಿವುಚ್ಕೊಳ್ಬೇಕು. ಬೇಕಾದರೆ ಉಪ್ಪು ಮತ್ತು ಅರಿಶಿನ ಕೂಡ ಇಲ್ಲಿ ಹಾಕ್ಕೊಂಡು ಕಿವುಚ್ಕೊಳ್ಳೋದ್ರಿಂದ ತುಂಬಾ ಕ್ಲೀನ್ ಆಗುತ್ತೆ. ನೋಡಿ, ಈ ಥರ ನೀಟಾಗಿ ಎಲ್ಲನೂ ಕಿವುಚ್ಕೊಂಡು ನೀರಲ್ಲಿ ಹಾಕಿ ಈಗ ವಾಶ್ ಮಾಡ್ಕೊಳ್ಬೇಕು. ಆ ನೀರು ಇದು ಕ್ಲಿಯರ್ ವಾಟರ್ ಆಗೋವರೆಗೂ ಈ ಥರ ನೀಟಾಗಿ ನೀವು ವಾಶ್ ಮಾಡ್ಕೊಳ್ಬೇಕು. ನೋಡಿ, ಯಾವ ರೀತಿಯಾಗಿ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಲ್ಲ, ಅದೇ ಥರ ನೀವು ಮಾಡ್ಕೊಳ್ಳಿ. ತುಂಬಾ ಪರ್ಫೆಕ್ಟಾಗಿ ಸ್ಮೆಲ್ ಇರ್ತೇನೆ ತುಂಬ ಕ್ಲೀನಾಗಿ ಮಾಡ್ಕೊಳ್ಬಹುದು. ನೋಡಿದ್ರಲ್ಲ, ಈ ಥರ ನೀವು ಕ್ಲೀನ್ ಮಾಡ್ಕೋಬೇಕು. ನೋಡಿ, ನಂದು ವಾಟರು ವಾಶ್ ಮಾಡ್ದಂಗೆಲ್ಲ ಕ್ಲಿಯರ್ ಆಗ್ತಿದೆ. ಬೋಟಿ ಎಲ್ಲ ಕ್ಲೀನ್ ಆಗ್ತಿದೆ. ನೋಡಿದ್ರಲ್ಲ ಎಷ್ಟು ಕ್ಲೀನ್ ಆಗಿದೆ. ವಾಟರ್ ಕೂಡ ಕ್ಲಿಯರ್ ಆಗಿದೆ ಅಲ್ವಾ. ಈಗ ನಿಮ್ಮದು ಬೋಟಿ ಕ್ಲೀನ್ ಆಗಿದೆ ಅಂತ ಹೇಳಿ ಇದೆಲ್ಲ ನೀರು ತೆಕ್ಕೊಂಬಿಟ್ಟು ನೋಡಿ ಈ ಥರ ಪ್ಲೇಟಲ್ಲಿ ತಗೊಂಡಿದ್ದೀನಿ. ಎಷ್ಟು ಕ್ಲೀನ್ ಆಗಿದೆ ಅಲ್ವಾ. ಈ ಥರ ಕ್ಲೀನಾಗಿ ನೀವು ಕೂಡ ಮನೆಯಲ್ಲೇ ಮಾಡ್ಕೊಳ್ಬೋದು.
ಈ ಥರ ಆದಮೇಲೆ ನಾವು ಕಟ್ ಎಲ್ಲದನ್ನು ಬೇಕಾದ ಸೈಜಲ್ಲಿ ನೀವು ಕಟ್ ಮಾಡ್ಕೊಳ್ಬೇಕು. ಇದನ್ನು ಕೂಡ ನಾನು ನೈಫಿಂದ ಅಥವಾ ನಮ್ಮ ಮಣೆ ಇದೆ ಕಟ್ ಮಾಡೋಕ್ಕೆ, ಅದರಿಂದ ನೀಟಾಗಿ ಕಟ್ ಮಾಡ್ಕೊಳ್ಬೇಕು. ಬೇಕಾದ ಸೈಜಲ್ಲಿ ಈ ಥರ ಕಟ್ ಮಾಡ್ಕೊಳ್ಬೇಕು. ಈ ಥರ ಎಲ್ಲ ನೀವು ಬೇಕಾದ ಸೈಜಲ್ಲಿ ಕಟ್ ಮಾಡಿಕೊಂಡ್ರೆ ಈ ರೀತಿಯಾಗಿ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಬೋಟಿ ರೆಡಿ ಆಗುತ್ತೆ. ಇದನ್ನು ನೀವು ಮಾಡಿಕೊಂಡು ತಿನ್ಬೋದು. ಒಂಚೂರು ಕೂಡ ಸ್ಮೆಲ್ ಇರೋದಿಲ್ಲ, ಏನೂ ಇರೋದಿಲ್ಲ. ತುಂಬಾ ಪರ್ಫೆಕ್ಟಾಗಿ ನೀವು ಈ ಥರ ಮಾಡಿಕೊಂಡು ನನಗೆ ಈ ಟೆಕ್ನಿಕ್ ನಿಮಗೆ ಯೂಸ್ಫುಲ್ ಆಗಿದರೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.